ಖಂಡಿತ ಅನ್ಸುತ್ತಾ. ನಾನು ರಿಷಬ್ಗೆ ಎಷ್ಟೋ ಸಲ ಹೇಳ್ತಿರ್ತಿದ್ದೆ, ನೀವು ಎಷ್ಟು ರಿಷಬ್ ಒಂದು ಕಷ್ಟಪಡ್ತಾರಲ್ವಾ, ಅದು ನೋಡಿದ್ರೆ ನಿಮ್ಮ ಶ್ರಮಕ್ಕೆ ದೇವರಿಗೂ ಆಪ್ಷನ್ ಇಲ್ಲ ನಿಮಗೆ ಬ್ಲೆಸ್ ಮಾಡಿದೆ, ದೇ ಹ್ಯಾವ್ ಟು ಬ್ಲೆಸ್ ಯು. ಅಷ್ಟು ಕೆಲಸ ಮಾಡ್ತೀರಾ ಅಂತ, ಅಷ್ಟು ಫೋಕಸ್ಡ್ ಆಗಿ ಬೇರೆ ಏನೂ ಇಲ್ಲದೆ ಅದೇ ಒಂದು ಪ್ರಪಂಚ ಕಟ್ಕೊಂಡು ಅದರಲ್ಲೇ ಬದುಕಿ ಆ್ಯಂಡ್ ಅಷ್ಟು ಶ್ರದ್ಧೆ ಭಯ ಭಕ್ತಿಯಿಂದ ಆಗಿರ್ಬೋದು. ಅದು ತುಂಬ ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ಇಷ್ಟು ರೋಲ್ಸ್ನ ಪ್ಲೇ ಮಾಡಿಕೊಂಡು ಆಮೇಲೆ ಪರ್ಫಾರ್ಮೆನ್ಸ್ಗೂ ಅವ್ರಿಗೆ ಫೋಕಸ್ ಮಾಡೋದಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಐ ಡೋಂಟ್ ನೋ ಅವ್ರು ಅಷ್ಟು ಚೆನ್ನಾಗಿ ಅಂದರೆ ಆ್ಯಕ್ಟಿಂಗ್ ಅಂತ ಡೈರೆಕ್ಷನ್ ಮಾಡ್ತಿರ್ಬೇಕಾದ್ರೆ ಇಷ್ಟು ದೊಡ್ಡ ಟೀಮ್ನ ಹ್ಯಾಂಡಲ್ ಮಾಡ್ತಾ ನಿಮಗೆ, ಅದು ಏನು ಸ್ಟುಡಿಯೋ ಅಲ್ಲ, ಲೈವ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಬೇಕಾದ್ರೆ ಆ ನೇಚರಿಂದ ಒಂದಿಷ್ಟು ಏನು ಮಳೆನೋ ಬಿಸಿಲು ಕ್ಲೌಡಿ ಆಗುತ್ತೆ, ಬೇರೆ ಥರದ್ದೆಲ್ಲ ತುಂಬ ಇರುತ್ತೆ. ಅದನ್ನೆಲ್ಲ ಮೀರಿ ಅವ್ರಿಗೆ ಈಗ ಬೇರೆ ಆ್ಯಕ್ಟರ್ಸೇ ಆದರೆ ನಿಮಗೆ ರಿಹರ್ಸಲ್ಗೆ ಎಷ್ಟು ಒಂದೇನೋ ಟೈಮ್ ಸಿಗುತ್ತೆ. ಆ್ಯಂಡ್ ಸೇಮ್ ಟೈಮ್ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಫಿಸಿಕ್. ಅಲ್ಲೋಗ್ಬಿಟ್ಟು ಡಂಬಲ್ಸ್ ಇಟ್ಕೊಂಡು ವರ್ಕೌಟ್ ಮಾಡ್ತಿದ್ರು ಅದೆಲ್ಲ. ಆ್ಯಂಡ್ ಅವ್ರ ರಿಷಬ್ ಎನರ್ಜಿ ಇದೆಯಲ್ಲ, ಒಂದು ಕ್ಷಣನೂ ಡ್ರಾಪ್ ಆಗಲ್ಲ. ಅವ್ರಿಗೆ ಗೊತ್ತು, ಅವ್ರು ಒಂದು ಸ್ವಲ್ಪ ಡ್ರಾಪ್ ಆಗಿಬಿಟ್ರೆ ಇಡೀ ಟೀಮ್